ಇನ್ನು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಅಂತ ನೋಡ್ತಾ ಹೋಗೋಣ. ಸರ್ಕಾರದ ವಿರುದ್ಧ ಸಿ.ಟಿ. ರವಿ ವಾಗ್ದಾಳಿ. ಕೊಟ್ಟ ಮಾತಿನಂತೆ ನಡ್ಕೋತಾ ಇಲ್ಲ. ಗ್ಯಾರಂಟಿ ಹಣ ಎಲ್ಲಿಗೆ ಹೋಗಿದೆ ಅದು ತನಿಖೆ ಆಗಬೇಕು. ಸಚಿವರು ಸದನಕ್ಕೆ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ಗೃಹಲಕ್ಷ್ಮಿ ವಿಚಾರದಲ್ಲಿ ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಸಿ.ಟಿ. ರವಿ ಅವರು ಕೂಡ ಮಾತಾಡಿದರು. ಸಿ.ಟಿ. ರವಿ ಈಗ ಈ ವಿಚಾರವಾಗಿ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲೇ ಆಗತ್ತೆ. ಬಿಜೆಪಿಯವರು ಸರ್ಕಾರದ ವಿರುದ್ಧ ಮುಗಿಬೀಳ್ತಾರೆ ಯಾರೇ ಆದರೂ ಕೂಡ. ಯಾಕೆಂದರೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಬಿಜೆಪಿ ಸದನದಲ್ಲಿ ಆರಂಭದಲ್ಲಿ. ಹಾಗಾಗಿ ಸರ್ಕಾರದ ವತಿಯಿಂದ ಸ್ವಲ್ಪ ಸಮರ್ಥನೆಗಳು ಇರ್ತವೆ. ಏನೀಗ ಕೊಡ್ತೀವಿ, ಕೊಟ್ಟಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಅವ್ರ ಸಮರ್ಥನೆ. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, 2 ತಿಂಗಳು ಲೇಟ್ ಆದರೆ ಏನೂ ಆಗಲ್ಲ, ಪರವಾಗಿಲ್ಲ ಅಂತ. ಜನ ಮಾತ್ರ ನಮಗೆ ಆಗಾಗ್ಗೆ ಈ ಥರ ಕಂತುಗಳು ಮಿಸ್ ಆಗ್ತಾ ಇದೆ, ಒಂದು ಲೆಕ್ಕನೇ ಸಿಗ್ತಾ ಇಲ್ಲ ದುಡ್ಡು. ಅದಕ್ಕೆ ಇದನ್ನು ನೀವು ಡಿಲೇ ಮಾಡಿದಷ್ಟು ಪ್ರಾಬ್ಲಮ್ಮೇ. ಆಯಾ ತಿಂಗಳದು ಈಗ ಇದು ಡಿಸೆಂಬರ್ ಅಂದರೆ ನವೆಂಬರ್ ತನಕ ಕ್ಲಿಯರ್ ಆಗಿರಬೇಕು, ಜನವರಿ ಬಂದರೆ ಡಿಸೆಂಬರ್ದು ಕ್ಲಿಯರ್ ಆಗಬೇಕು, ಹಂಗೆ ಕೊಡಿ ಅಂತ ಜನ ಕೇಳ್ತಿರೋದು. ಬಟ್ ಅದನ್ನು ಸರ್ಕಾರ ಆ ರೀತಿ ನಡೆಸ್ತಾ ಇಲ್ಲ, ಪ್ರತಿ ತಿಂಗಳು ದುಡ್ಡು ಕೊಡ್ತಾ ಇಲ್ಲ. ಅದರಿಂದನೇ ಸಮಸ್ಯೆ ಆಗಿರೋದು.